ರಾಜ್ಯದಲ್ಲಿ ಸಿಎಂ ಬದಲಾವಣೆ ಚರ್ಚೆ ನಿಲ್ಲಿಸಬೇಕು. ಸಿದ್ದರಾಮಯ್ಯ ಅವರೇ 5 ವರ್ಷ ನಾನೇ ಸಿಎಂ ಆಗಿ ಇರುತ್ತೇನೆ ಅಂತ ಹೇಳಿದ ಮೇಲೆ ಮತ್ತೆ ಚರ್ಚೆ ಯಾಕೆ? ನಾನು ಯಾವುದೇ ರೀತಿಯಲ್ಲಿ ಸಿಎಂ ರೇಸ್ನಲ್ಲಿ ಇಲ್ಲ ಎಂದು ಮೈಸೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದರು. ಬಳ್ಳಾರಿ ಗಲಾಟೆ ವಿಚಾರವಾಗಿ ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಲಾಟೆ ಬಗ್ಗೆ ತನಿಖೆ ನಡೆಯುತ್ತಿದೆ. ಪ್ರಾಥಮಿಕ ವರದಿ ಬರಲಿ. ವರದಿ ಬಂದ ನಂತರ ಸಿಎಂ ಡಿಸಿಎಂ ಅದನ್ನ ಗಮನಿಸುತ್ತಾರೆ. ಸೀಡಿಂಗ್ ಜಡ್ಜ್ ಅಥವಾ ಯಾವ ತನಿಖೆ ಮಾಡಿಸುವುದು ಸೂಕ್ತ ಎಂದು ನಿರ್ಧಾರ ಅವರೇ ಮಾಡುತ್ತಾರೆ. ಅಧಿಕಾರ ಹಂಚಿಕೆ ಆಗಿದೆ ಎನ್ನುವ ವಿಚಾರಕ್ಕೆ ಮಾತನಾಡಿದ ಅವರು, ನಾನು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಸದ್ಯಕ್ಕೆ ಆ ರೀತಿಯ ಬೆಳವಣಿಗೆಗಳು ಇಲ್ಲ. ನಾನು ಯಾವ ರೇಸ್ ನಲ್ಲಿಯೂ ಇಲ್ಲ. 2028ಕ್ಕೆ ಸಿಎಂ ರೇಸ್ ನಲ್ಲಿ ಇದೀರಾ ಎಂಬ ಮಾಧ್ಯಮಗಳ ಪ್ರಶ್ನೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಅದಕ್ಕೆ ಇನ್ನೂ ಸಮಯ ಇದೆ, ಆವಾಗ ನೋಡೋಣ ಎಂದರು. ದಲಿತ ಸಿಎಂ ಮಾಡಿ ಎಂದು ನಿನ್ನೆ ಮೈಸೂರಿನಲ್ಲಿ ಅಹಿಂದ ಸಭೆ ವಿಚಾರವಾಗಿ ಮಾತನಾಡಿದ ಅವರು, ಎಲ್ಲ ಚರ್ಚೆಗಳು ನಡೆಯುತ್ತಿವೆ, ಎಲ್ಲವೂ ಹೈಕಮಾಂಡ್ ಬಿಟ್ಟದ್ದು ಎಂದರು. ತನಿಖೆ ಆಗ್ತದ್ರೆ ಮಾಡಲಿ. ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದಲ್ಲಿ ತನಿಖೆ ಮಾಡಬೇಕು. MLA ಗನ್ಮ್ಯಾನ ಗುಂಡಾರ್ತಿದ್ದಾರೆ ಅಂತೆಲ್ಲ ಆಗಿರೋದ್ರಿಂದ ಸ್ವಲ್ಪ ಜುಡಿಷಿಯಲ್ ಇನ್ನೂ ವರದಿ ಬರಲ್ಲ. ಅಟ್ಲೀಸ್ಟ್ ನೋಡೋಣ, ಯಾವ್ದಾರ ಪ್ರಥಮ ಪ್ರಾಥಮಿಕ ವರದಿ ಬಂದ ನಂತರ ನೋಡೋಣ. ಅದ್ರ ಬಗ್ಗೆ CM ಅವರಿದ್ದಾರೆ, DCM ಅವರು ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಸರಿಯಾದ ನಿರ್ಧಾರ ಮಾಡ್ತಾರೆ. ಈಗಾಗಲೇ ಸರಿಯಾದ ದಿಕ್ಕಿನಲ್ಲಿ ಎನ್ಕ್ವೈರಿ ಆಗ್ತಾ ಇದೆ. ಯಾಕೆ ಅದ್ರ ಬಗ್ಗೆ ಆತಂಕ ಪಡೋದಾದ ಅವಶ್ಯಕತೆ ಇಲ್ಲ. ನಿನ್ನೆ ನೀವು ಒಂದು ಮಾತು ಹೇಳಿದ್ರಿ, ಬಜೆಟ್ ಆದ ನಂತರ ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಎಲ್ಲಿ ಯಾವಾಗ ಹೇಳಿದ್ರೆ ಎಲ್ಲಿ ಬಂದಿರಬಹುದು, ನಾವೆಲ್ಲಿ ಹೇಳಿದ್ರಿ ಹಂಗೆ ಆ ಥರ ಯಾವುದು ಇಲ್ಲ. ನಮ್ಮ ಹಂತಲ್ಲಿ ಏನೂ ಇಲ್ಲ ಅಂತ ಹೇಳಿದ್ದೀವಿ. ಬಜೆಟ್ ಅಂತ ಆ ಥರ ಚಾನ್ಸಸ್ ಇದೆಯಾ? ಈಗ CM ಅವ್ರು ಬರ್ತಾರೆ, ಅವ್ರನ್ನ ಕೇಳಿದ್ರೆ ಅದಕ್ಕೆ ಸರಿಯಾದ ಉತ್ತರ ಸಿಗೋದು. ಇಲ್ಲ ನಾವು ರೇಸ್ನಲ್ಲಿ ಇಲ್ಲ, ನಾವು ರೇಸ್ನಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಈಗ ನಿಮ್ಮ ದೊಡ್ಡವರು ಬಂದ್ಮೇಲೆ ಅವ್ರು ಕೇಳಿದ್ರೆ ಕರೆಕ್ಟ್ ಉತ್ತರ ಅದು. ಇಲ್ಲ ಆ ಥರ ಇಲ್ಲವೇ ಇಲ್ಲ. ಬರಲಿ, ಇನ್ನೂ ಹತ್ತಿರ ಬರಲಿ, ಅವಾಗ ಹೇಳೋದು. ಈಗ ಇನ್ನೂ ದೂರ ಇದೆಯಲ್ಲ, 28 ಕೂಡ ಇನ್ನು 30 ತಿಂಗಳಿದೆ, ಇದೆ, ಬಂದ್ಮೇಲೆ ಹೇಳ್ತೀವಿ. ಥ್ಯಾಂಕ್ ಯು. ಅಧಿಕಾರ ಹಂಚಿಕೆ ಬಗ್ಗೆ ಏನಾದರೂ ಚರ್ಚೆಗಳಿದೆಯಾ? ಏನು ಇಲ್ಲ ನಮ್ಮ ಅದು ಹೇಳಿಲ್ಲ, ನಾವು ಆ ಮಟ್ಟದಲ್ಲಿ ಇಲ್ಲ. ಅಧಿಕಾರ ಹಂಚಿಕೆ ಆಗಿದೆಯಾ, ಯಾವಾಗ ಯಾರು ಬರ್ತಾರ ಹೋಗ್ತಾರಂತ ಇಲ್ಲ. ನಿರ್ಣಯ ತೊಳೋ ಜಾಗದಾಗ ನಾವಿಲ್ಲರಲ್ಲ, ಡಿಸಿಷನ್ ತೊಳೋ ಜಾಗದಾಗ ನಾವಿಲ್ಲ. ಇರ್ಬೋದು ಆ ಥರ ಇಲ್ಲ, ಪ್ರಶ್ನೆ ಇಲ್ಲ. ಆದರೆ ಡಿಸಿಷನ್ ತೊಳೋದಿಲ್ಲ ಡೆಲ್ಲಿಯಲ್ಲಿ, ನಮ್ಮ ಮಟ್ಟದಲ್ಲಿ ಯಾವುದೂ ಇರಲ್ಲ. ಓಕೆ ಸರ್, ಸಿದ್ಧತೆ ಹೇಗಿದೆ ಸರ್? ಈಗ ಸಿದ್ದರಾಮಯ್ಯ ಸಾಧಾರಣ ಸರ್ಕಾರದ ಸಮಾವೇಶ ಮಾಡ್ತಾ ಇದ್ದೀವಿ, ನೋಡೋಣ. ಇನ್ನೂ ನಿರ್ಧಾರ ಆಗಬೇಕು, ಅದು ಇನ್ನೂ ಚರ್ಚೆ ಆಗಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕು ಅಂತ ನಿರ್ಧಾರ ಆಗಬೇಕು. ಸೊ ಅಂತಿಮವಾಗಿ ಅವರೇ CM ಅವರೇ ಡಿಸಿಷನ್ ತೊಗೋಬೇಕು. ಅದಕ್ಕೆ ನಾಳೆಗೆ ದಾಖಲೆ ನಾಳೆ ಹೈಯೆಸ್ಟ್ ಚೀಫ್ ಮಿನಿಸ್ಟರ್ ಎಷ್ಟು ದಿನ ಬುಧವಾರ ಸರ್? ಅದು ಇನ್ನು ಎಷ್ಟು ದಿನ ಹೋಗ್ಬೋದು ಸರ್ ಆ ದಾಖಲೆ? ಕೇಳ್ಬೇಕು ನೀವು ಅವ್ರನ್ನ. CM ಆಲ್ ಟೈಮ್ ರೆಕಾರ್ಡ್ ಆಗುತ್ತಾ ಏನು ಅಂತ ಕೇಳ್ತಾ ಇದ್ದಾರೆ. 5 ವರ್ಷ ಮುಗಿಸ್ತಾರೆ ಅಂತ ಕೇಳ್ತಾರೆ ಇಂಡೈರೆಕ್ಟ್ಲಿ. ಇಲ್ಲ ಈಗಂತೆ ಅವ್ರು 5 ವರ್ಷಕ್ಕೆ CM ಆಗಿದ್ದಾರೆ. ಇದ್ದದ್ದು 5 ವರ್ಷಕ್ಕೆ ಅವರು. ಸೊ ನಾವೀಗೆಲ್ಲ ಸಾಕಷ್ಟು ಸರ್ ಇದ್ರ ಬಗ್ಗೆ ಹೇಳಿದ್ದೀವಿ. ಅವರೇ ಅದು ನಿಲ್ಲಬೇಕು, ಅದು ಚರ್ಚೆ ನಿಲ್ಲಬೇಕಂತ ನಮ್ಮದು ಕೂಡ ಅಭಿಪ್ರಾಯ ಇದೆ. ಸರ್, ಅವ್ರು 5 ವರ್ಷ ಸಿದ್ದರಾಮಯ್ಯ 5 ವರ್ಷ ಇರ್ತಾರೆ ಅನ್ನೋದು ಪ್ರಶ್ನೆ. ನಾವೆಲ್ಲ ಇರ್ತಾವೆ ಅಂತ ಹೇಳಿದ್ವಿ, ಅವರು ಹೇಳಿದ್ದಾರೆ. ಸ್ವಂತ ಅವ್ರು ಹೇಳಿದ ಮ್ಯಾಗ ಮತ್ತೆ ಇನ್ನೇನು ಅದು ಅಧಿವೇಶನಾಗಿ ಹೇಳಿದ್ರು ನಾನೇ ಇರ್ತೀನಿ ಅಂತ. ಮತ್ತೆ ಇನ್ನಿನ್ನು ನಾವೇನು ಹೇಳಿದ್ರೆ ಎಲ್ಲ ನಮಗೆ ಚರ್ಚೆ ಇರೋದು. ಎಲ್ಲರೂ ಭಾಳಷ್ಟು ಆಕಾಂಕ್ಷಿಗಳಿದ್ದಾರೆ, ದೊಡ್ಡ ಲಿಸ್ಟೇ ಇದೆ. ದೊಡ್ಡ ಇಲ್ಲ, ನಮ್ಮ ಹತ್ರವಾಗಿಲ್ಲ. ನೆಕ್ಸ್ಟ್ ನೋಡೋಣ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್
9066906614 ಅಥವಾ 8472360239.